ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ಬೈಬಲ್ ಪ್ರಶ್ನೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಪ್ರಸಂಗಿ, ಪರಮಗೀತ, ಏಷಾಯ, ಯೆರೆಮೀಯ, ಪ್ರಲಾಪಗಳು ಈ 5 ಪುಸ್ತಕಗಳನ್ನು ಬರೆದವರು ಯಾರು, ಎಲ್ಲಿ, ಯಾವಾಗ ಬರೆದರು? ಉತ್ತರ ಗೊತ್ತಿದ್ದರೆ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಕಳೆದ ವಿಡಿಯೋದ ಪ್ರಶ್ನೆಗೆ ಇಂದು ಉತ್ತರವನ್ನು ನೋಡಿಕೊಳ್ಳೋಣ. ನೆಹೆಮೀಯ, ಇದನ್ನು ಬರೆದವರು ನೆಹೆಮೀಯ ಆಗಿದ್ದಾರೆ. ಎಲ್ಲಿ ಎಂದರೆ ಯೆರೂಸಲೇಮ್ ಮತ್ತು ಪಾರ್ಷಿಯಾದಲ್ಲಿ ಇದನ್ನು ಬರೆದಿದ್ದಾರೆ. ಯಾವಾಗ ಎಂದರೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಬರೆದಿದ್ದಾರೆ. ಎಸ್ತೇರಳು, ಈ ಪುಸ್ತಕವನ್ನು ಬರೆದವರು ಎಜ್ರಾ ಮತ್ತು ಇತರರು ಎಂದು ನಂಬುತ್ತಾರೆ. ಎಲ್ಲಿ ಬರೆದರು ಎಂದರೆ ಪಾರ್ಷಿಯಾದಲ್ಲಿ ಬರೆದರು. ಯಾವಾಗ ಎಂದರೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಬರೆದರು. ಯೋಬನ ಪುಸ್ತಕ, ಇದನ್ನು ಬರೆದವರು ಮೋಶೆ ಎಂದು ನಂಬಲಾಗಿದೆ. ಎಲ್ಲಿ ಎಂದರೆ 40 ವರ್ಷದ ಅರಣ್ಯ ಪ್ರಯಾಣದಲ್ಲಿ ಎಂದು ನಂಬಲಾಗಿದೆ. ಯಾವಾಗ ಎಂದರೆ ಕ್ರಿಸ್ತಪೂರ್ವ 1446ರಿಂದ 1406ರಲ್ಲಿ ಎಂದು ನಂಬಲಾಗಿದೆ. ಕೀರ್ತನೆಗಳ ಪುಸ್ತಕ, ಇದನ್ನು ಬರೆದವರು ದಾವೀದ, ಆಸಾಫ, ಕೊರಾಹರ ಮಕ್ಕಳು ಸಾಲೊಮೋನನು ಮತ್ತು ಮೋಶೆ ಆಗಿದ್ದಾರೆ. ಎಲ್ಲಿ ಬರೆದರು ಎಂದರೆ ಇಸ್ರಾಯೇಲಿನಲ್ಲಿ ಬರೆದರು. ಯಾವಾಗ ಎಂದರೆ 1000ರಿಂದ 500ರ ಮಧ್ಯದಲ್ಲಿ ಇದನ್ನು ಬರೆದರು. ಜ್ಞಾನೋಕ್ತಿಗಳ ಪುಸ್ತಕ, ಇದನ್ನು ಬರೆದವರು ಸಾಲೊಮೋನ, ಅಗೂರ, ಲೆಮುವೇಲ. ಯಾವಾಗ ಎಂದರೆ ಕ್ರಿಸ್ತಪೂರ್ವ 900ರಿಂದ 700ರ ಮಧ್ಯದಲ್ಲಿ ಇದನ್ನು ಬರೆದಿದ್ದಾರೆ. ನಿಮ್ಮಲ್ಲಿ ಇದಕ್ಕೆ ಕೆಲವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕೃಪೆಯು ನಿಮ್ಮೊಂದಿಗಿರಲಿ. ಆಮೇನ್.